ಯಾರು ಬೀದಿಗೆ ಇಳಿಯದಂತೆ ರೈತ ಮುಖಂಡನ ಕರೆ. ರೈತರು ಯಾರು ಕೂಡ ಇವತ್ತು ಬೀದಿಗೆ ಇಳಿಬೇಡಿ. ಪ್ರತಿಭಟನಾಕಾರರಿಗೆ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಮನವಿ ಮಾಡಿಕೊಂಡಿದ್ದಾರೆ. ನಾವು ತೀರ್ಮಾನ ಮಾಡೋವರೆಗೂ ಬೀದಿಗೆ ಬರಬೇಡಿ. ಸರ್ಕಾರಕ್ಕೆ ನಾಳೆವರೆಗೂ ಸಮಯಾವಕಾಶ ಇದೆ. ನಾವು ಹೋರಾಟಕ್ಕೆ ಕರೆ ಕೊಡೋವರೆಗೂ ಬೀದಿಗೆ ಬರಬೇಡಿ. ಬೀದಿಗೆ ಇಳಿದು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ. ಪ್ರತಿಭಟನಾಕಾರರಿಗೆ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಒಂಬತ್ತು ದಿನಗಳ ಕಾಲ ರೈತರು ನಡೆಸಿದ ಹೋರಾಟ ಶಾಂತಿಯುತವಾಗಿತ್ತು. ಈಗ ಅದು ಹಿಂಸಾತ್ಮಕ ರೂಪ ಪಡೆದಿರುವಂಥದ್ದು. ಹತ್ತಲಿಗೆಯ ಟೋಲ್ ಪ್ಲಾಜಾ ಬಳಿ ಪೊಲೀಸರ ಮೇಲೆಯೇ ಕೆಲ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಈ ಬೆಳವಣಿಗೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಜವಾಬ್ದಾರಿ ಹೊರಲ್ಲ. ಈಗ ಅಂದರೆ ನಾಳೆ ಸಂಜೆವರೆಗೂ ಕಾದು ನಾಡಿದ್ದು ಬೇಕಾದ್ರೆ ಹೆದ್ದಾರಿ ಬಂದ್ ಮಾಡೋಣ ಅಂತೇಳಿ ನೀವು ಕೂಡ ಹೇಳಿದ್ರಿ, ನಿಮ್ಮ ಗೌರವ ಅಧ್ಯಕ್ಷರು ಹೇಳಿದ್ರಿ. ಏಕಾಏಕಿ ಹೆದ್ದಾರಿಗೆ ನುಗ್ಗಿದವ್ರು ಯಾರು ಅಂತ? ಈಗ ಹೆದ್ದಾರಿಗೆ ನುಗ್ಗಿದವರು ಕೂಡ ರೈತರು. ಆದರೆ ಏನು, ಅವರು ಆಕ್ರೋಶ ತಡಿತಾ ಇಲ್ಲ. ನಾಳೆ ಅಂದರೆ ನಮಗೆ ತ್ರಾಸ ಆಗುತ್ತೆ ಅಂತೇಳಿ ನಾವೆಲ್ಲ ಪೂರ್ತಿ ತಯಾರಿಯಾಗಿತ್ತಲ್ಲ. ಆ ಜನ ಆಕ್ರೋಶದಲ್ಲಿ ಬಂದು ಒಂದು 3-4 ಗಂಟೆ ಇಲ್ಲಿ ಹೆದ್ದಾರಿ ಬಂದ್ ಮಾಡಿರು. ಆಮೇಲೆ ಅದು ತೊಂದರೆ ಆಗಂದರೆ SP ಅವ್ರು ನಮಗೆ ಸಂಪರ್ಕ ಮಾಡಂದ್ರೆ ನಾನೇ ಖುದ್ದಾಗಿ ಬಂದು ಒಂದು ಚಳವಳಿ ವಾಪಸ್ ಪಡೆದು ತಾವೆಲ್ಲ ಗುರ್ಲಾಪುರಕ್ಕೆ ಹೋಗ್ರಪ್ಪ ಅಂಥೇಳಿ ರೈತರು ಕೂಡ ಇವತ್ತು ಅಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಪಾಪ ಅಲ್ಲಿ ಯಾರೋ ಬಂದು ಕಿಡಿಗೇಡುಗಳು ಗಲಾಟೆ ಮಾಡಿ ಕಲ್ಲುಗಿದರು. ಅದರ ಅವ್ರು ಹೋಗಿದ್ರು ಕೂಡ ನಾನು ಕ್ಷಮೆ ಕೇಳಿದ್ದೀನಿ. ಈಗ ಅವರು ಕ್ಷಮೆ ಕೇಳ್ತೀವಿ. ದಯವಿಟ್ಟು ರೈತ ಸಂಘದ ತತ್ವ ಸಿದ್ಧಾಂತವನ್ನು ತಾವು ಪಾಲನೆ ಮಾಡಲೇಬೇಕು. ನಾವು ಯಾರೋ ಕಲ್ಲುಗಿದು ಗಾಡಿಗೆ ಉರಿ ಹಚ್ಚೋದು ಈ ಪದ್ಧತಿ ಇಲ್ಲ. ಅಂಥದ್ದು ಯಾರು ಏನೋ ಅನಾಹುತ ಮಾಡಿರೋದು ನಿಮಗೆ ಸಂಬಂಧಪಟ್ಟದ್ದ. ಯಾಕಂದ್ರೆ ಅದು ಚಳವಳಿ ಅಲ್ಲ. ಇವತ್ತು ನಾವು ಶಾಂತಿ ಇದ್ದ ಚಳವಳಿ ಅಂದ್ರೆ ಇವತ್ತು 200 ರೂಪಾಯಿ ಜಾಸ್ತಿ ಬಿಲ್ ತೊಗೊಂಡು ಇನ್ನೂ 200 ಬಿಲ್ ಮುಖ್ಯಮಂತ್ರಿ ಕೊಡಿಸ್ಬೇಕಾಗಿತ್ತು. ಅದನ್ನು ಮುಖ್ಯಮಂತ್ರಿ ಜವಾಬ್ದಾರಿ ಹೊತ್ತಾರ. ಜಿಲ್ಲಾ ಆಡಳಿತ ಅದನ್ನು ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡಿತ್ತು. ಈ ಮುಖ್ಯಮಂತ್ರಿ ಜವಾಬ್ದಾರಿ ಐತೆ, ಅದನ್ನು ಕೊಡಿಸ್ತಾರೆ ಭರವಸೆ ಕೊಡಿ. ಎಲ್ಲ ರೈತರಿಗೆ ಏನು ಮನವಿ ಮಾಡ್ಕೋತೀರಿ? ಯಾಕಂದ್ರೆ ನೀವು ಶನಿವಾರ ಸಂಜೆ ತನಕ ರೈತರು ಸರ್ಕಾರ ಪ್ರತಿನಿಧಿ ಬರ್ತಾರೆ, ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ. ಆನಂತರ ರವಿವಾರ ನಿಮ್ಮದು ಹೆದ್ದಾರಿ ಬಂದ್ ಮಾಡೋದು. ಈಗ ನಾಳೆ ಸಂಜೆವರೆಗೂ ಇಡೀ ಜಿಲ್ಲೆಯ ರೈತರಿಗೆ ಏನು ಮನವಿ ಮಾಡ್ಕೋತೀವಿ? ಯಾಕಂತಂದ್ರೆ ನಾವು ಹೆದ್ದಾರಿ ಬಂದ್ ಮಾಡೋರು ಅಂತ ಬಂದ್ ನಿಲ್ತಿದ್ದಾರೆ. ಸಾಕಷ್ಟು ಅಸ್ತವ್ಯಸ್ತ ಆಗ್ತಿರೋ ನೋಡ್ರಿ. ನಾಡಿನ ಜನತೆಯಲ್ಲಿ ಎಲ್ಲ ನನ್ನ ರೈತ ದೇವರುಗಳಲ್ಲಿ ಇವತ್ತೇನು ಎಲ್ಲ ಹೋರಾಟಗಾರರಲ್ಲಿ ಎಲ್ಲ ರೈತ ಪರ ಚಿಂತಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ನಾಳೆಯಿಂದ ಬೀದಿಯಲ್ಲಿ ಬೇಡ. ಇವತ್ತಿಂದ್ರೆ ಬೇಡ. ನಾಳೆ ನಾವು ತೀರ್ಮಾನ ಮಾಡ್ತೀವಿ. ಏನಾದ್ರು ಮುಖ್ಯಮಂತ್ರಿ ಇವತ್ತು ಗೌರವ ಕೊಡಲಿಲ್ಲ ಅಂದ್ರೆ ನಾಳೆ ರಾಜ್ಯ ಕೂಡ ನಾವು ರೈತ ಸಂಘಟನೆ ಇರ್ಬೋದು, ಎಲ್ಲ ಪರ ಸಂಘಟನೆಗಳು ಕೂಡ ಬಂದು ಕೊಡ್ತೀವಿ. ರಾಷ್ಟ್ರೀಯ ಹೆದ್ದಾರಿ ನಾವು ಕರೆ ಕೊಡ್ತೀವಿ. ನಾವು ತೀರ್ಮಾನ ಮಾಡುವವರಿಗೆ ದಯವಿಟ್ಟು ಗುರ್ಲಾಪುರದಾಗ ತೀರ್ಮಾನ ಆಗುವವರಿಗೆ ದಯವಿಟ್ಟು ಯಾರೂ ಕೂಡ ಬೀದಿಗೆ ಬರಬೇಡ್ರಿ. ಸಾರ್ವಜನಿಕರು ಕೂಡ ತೊಂದರೆ ಕೊಡಬೇಡ್ರಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ನೀವು ಕೂಡ ಪೊಲೀಸ್ ವ್ಯಾಖ್ಯಾಲ್ದಾಗ ಕುಂತೀರಿ, ಕಿಡಿಗೇಡಿ ವಿರುದ್ಧ ಕಂಪ್ಲೇಂಟ್ ಕೂಡ ಹೊಂಟಿರೋ ಏನಂತ? ಕಿಡಿಗೋಡಿಗಳ ವಿರುದ್ಧ ಕಂಪ್ಲೀಟ್ ಅಂತಲ್ಲ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು, ಹಾಗೆ ಬಂದು ಕೂತೆ ಅಷ್ಟೇ. ಇವಿಷ್ಟು ರಾಜ್ಯ ರೈತ ಸಂಘದ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಹೇಳ್ತಿರುವಂಥದ್ದು. ನಮಗೂ ಈ ಘಟನೆಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈಗ ಕಲ್ಲು ತೂರಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಕ್ಯಾಮರಾಮನ್ ರಾಹುಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.